ಬಂದು ಇವತ್ತು ಈ ದಿನ ನಮ್ಮ ಕರ್ನಾಟಕದಲ್ಲಿ ಮಂಗಳೂರು ಜಿಲ್ಲೆ, ಉಡುಪಿ ಜಿಲ್ಲೆ ಹಾಗೂ ಕಾರ್ಕಳ ಮತ್ತು ಬೆಳ್ತಂಗಡಿ, ಮೂಡುಬಿದಿರೆ ಹಾಗೂ ಅನೇಕ ಬಂಟ್ವಾಳ ಮತ್ತು ಪ್ರತಿ ಹಳ್ಳಿಯಲ್ಲಿನೂ ಅಷ್ಟೇ ಅಲ್ಲ ತನ್ನ ಊರಾದಂಥ ಹೊಸ್ಮಾರು ಅಷ್ಟೇ ಅಲ್ಲ ಎಲ್ಲ ಮಠಗಳಲ್ಲಿ ಕಾರ್ಕಳ, ಮೂಡುಬಿದಿರೆ, ಹೊಂಚ ಮತ್ತು ಶ್ರವಣಬೆಳಗೊಳ, ಬೇಣೂರು ಹಾಗೂ ಧರ್ಮಸ್ಥಳ ಹಾಗೂ ಶಿಲ್ಲಾಳ ಎಲ್ಲ ಊರಿಗೆ ಬೇಕಾಗಿರುವಂಥ ಒಳ್ಳೆ ಧಾರ್ಮಿಕ ವ್ಯಕ್ತಿ, ಸಜ್ಜನ ಪುರುಷ ಹಾಗೂ ಎಲ್ಲ ಮಹಾಮಸ್ತಕಾಭಿಷೇಕ ಪಂಚ ಕಲ್ಯಾಣದಲ್ಲಿ ಸದೈವ ಇರುವಂಥ ಮನುಷ್ಯ, ದಾನವೀರ, ಸೇವಾಭಾವಿ ಅಷ್ಟೇ ಅಲ್ಲ ಎಲ್ಲ ಸಮಾಜಕ್ಕೆ ಬೇಕಾಗಿರುವಂಥ ವ್ಯಕ್ತಿತ್ವ ಅವರಲ್ಲಿತ್ತು. ಹಿಂದೂ ಸಮಾಜದಲ್ಲಿ ಕೂಡ ಅವರಿಗೆ ಆಹ್ವಾನಿಸ್ತಿದ್ದರು, ಅಲ್ಲಿ ಕೂಡ ಅವರ ಸೇವಾ ಭಾವ ಇರುತ್ತಿತ್ತು. ಅಷ್ಟೇ ಅಲ್ಲ ಯಾವುದೇ ಒಬ್ಬ ಸಂತ ಮಹಾತ್ಮ ಬರಲಿ, ಯಾವುದೇ ಒಬ್ಬ ಬಡವರ ಸಮಾಜ ಬರಲಿ, ಯಾವುದೇ ಬರಲಿ, ಅವರ ನೋಡಿದ ತಕ್ಷಣ ಅವ್ರಿಗೆ ಕರುಣಾ, ಪ್ರೀತಿ, ಪ್ರೇಮ ಅಂತೆಲ್ಲ ಬರ್ತಿತ್ತು. ಅವರ ಮೇಲೆ ದಯಾ, ದಾನ, ಧರ್ಮ ಎಲ್ಲ ಮಾಡುವಂಥ ವ್ಯಕ್ತಿ. ಅಷ್ಟೇ ಅಲ್ಲ ಎಲ್ಲ ಸಮಾಜಕ್ಕೆ ಬೇಕಾಗಿರೋದಂಥವನು ಅಂಥ ಮನುಷ್ಯ. ಅದು ನನ್ನ ಆತ್ಮೀಯ ಪ್ರಿಯ ಭಕ್ತ, ಹೃದಯ ಭಕ್ತ, ನನ್ನ ಬಲಗೈ ಭಕ್ತ. ಅಷ್ಟೇ ಅಲ್ಲ ಪ್ರತಿ ಒಂದು ನನ್ನ ಚಾತುರ್ಮಾಸದಲ್ಲಿ ಬರುವಂಥ ವ್ಯಕ್ತಿ ಬೊಂಬೆ ಆಗಿರ್ಬೋದು, ತಮ್ಮದಡ್ಡಿ ಆಗಿರ್ಬೋದು, ಬೆಳಗಾಮ ಆಗಿರ್ಬೋದು, ಕಾರ್ದಗ ಚಾತುರ್ಮಾಸ ಆಗಿರ್ಬೋದು, ಮಹಾಮಸ್ತಕಾಭಿಷೇಕ ಆಗಿರ್ಬೋದು. ನಾ ಎಲ್ಲೆಲ್ಲಿ ಚಾತುರ್ಮಾಸ ಮಾಡಿದ್ದೇನೋ, ಕಳಸ ಚಾತುರ್ಮಾಸದಲ್ಲಿ ಅಲ್ಲಿ ಕೂಡ ಪೂರ ನಾ ಎಲ್ಲೆಲ್ಲಿ ವಿಹಾರ ಮಾಡ್ತಿದ್ನೋ ತನ್ನ ಸಹಯೋಗ, ದಾನ, ಸ್ವಕರ್ಮದಿಂದ ಎಲ್ಲ ಸೇವಾ ಭಾವ ಮಾಡ್ತಿರುವಂಥ ವ್ಯಕ್ತಿ. ಪ್ರತಿ ಪಂಚ ಕಲ್ಯಾಣದಲ್ಲಿ ಅವರ ಕೈ ಇದ್ದೇ ಇರ್ತದೆ, ಅವರ ದಾನ ಧರ್ಮ ಇದ್ದೇ ಇರ್ತದೆ. ಈ ಸೌತ್ ಕೇಂದ್ರದಲ್ಲಿ, ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ವಿಭಾಜಿತ ಜಿಲ್ಲೆಯಲ್ಲಿ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ ಹೆಸರಾದಂಥ ವ್ಯಕ್ತಿ, ನನ್ನ ಪ್ರಿಯ ಭಕ್ತ. ಪ್ರತಿ ಅವರ ಮನೆಯಲ್ಲಿ ನಾ ಯಾವಾಗಲೂ ಹೋಗಿದ್ದೇನೆ, 5, 6, 8 ಸಲ ಹೋಗಿರೋದು ಅವರ ಮನೆಯಲ್ಲಿ. ಪ್ರತಿ ಗುರುವಾರ ಸಮಯದಲ್ಲಿ ಅವರ ಮನೆಯಲ್ಲಿ ನಾ ಎಲ್ಲೇ ವಿಹಾರ ಮಾಡಿ ಬಂದಾಗ ಅವರ ಮನೆಯಲ್ಲಿ ಅವರು ಇರಿಸ್ಕೊಂಡು ಆಹಾರ ಮಾಡಿಸಿ ವಿಹಾರ, ನನ್ನ ಸಂಘದ ಎಲ್ಲ ಸೇವೆ ಮಾಡ್ತಾ ಇರೋಂಥ ನಮ್ಮ ಜೈನ ಸಮಾಜದ ನಾನು ಗೌರವದಿಂದ ಹೇಳ್ತೇನೆ, ಗರ್ವದಿಂದ ಹೇಳ್ತೇನೆ, ಸ್ವಾಭಿಮಾನದಿಂದ ಹೇಳ್ತೇನೆ, ಅಂಥ ಸಮಾಜದಲ್ಲಿ ಇನ್ನೂ ಅಂತ ಹುಟ್ಟಬೇಕು, ಇನ್ನೂ ಇರಬೇಕು ನಮ್ಮ ಪ್ರಿಯ ಭಕ್ತ. ಇವತ್ತು ನಮ್ಮ ಜಗತ್ತಿನಲ್ಲಿ, ಈ ಪ್ರಪಂಚದಲ್ಲಿ, ನಮ್ಮ ಸಮಾಜದಲ್ಲಿ ಇನ್ನಿಲ್ಲ, ಇವತ್ತಿಂದ ಇಲ್ಲ. ಆದರೂ ಕೂಡ ನನ್ನ ಪ್ರೇಮ್ ಕುಮಾರ್ ಪ್ರಿಯ ಭಕ್ತ ಆದಂಥ ಅವರು ಇವತ್ತು ಇಲ್ಲ ಅಂತ ನನ್ನ ಸೇವಾ ಭಾವಿ ನೋಡಿ ಯಾರಂದರೆ ಅಂಥ ವ್ಯಕ್ತಿ. ರಾಮನಿಗೆ ಹನುಮಾನ್ ಇದ್ದ, ಮಹಾವೀರ ಭಗವಾನರಿಗೆ ರಾಜ ಶ್ರೇಣಿಕ ಇದ್ದ, ಹಾಗೂ ಕೃಷ್ಣಿಗೆ ಅರ್ಜುನ ಇದ್ದ. ಹಾಗೆ ಇವತ್ತು ಸಮಾಜಕ್ಕೆ ಅರ್ಜುನ ಇದ್ದ. ಇವತ್ತು ನಮ್ಮ ಪ್ರೇಮ್ ಕುಮಾರ್ ಅವರು ಅಣ್ಣಾಜಿ ಅಂತ ಕೂಗ್ತಾರೆ, ಎಲ್ಲರೂ ಅವರಿಗೆ ಹೇಳ್ತಾರೆ, ಕರೀತಾ ಎಂದು ಅಣ್ಣಾಜಿ ಅಂತ ಕರೀತಾರೆ, ಪ್ರೇಮ್ ಕುಮಾರ್ ಅಂತ ಹೇಳ್ತಾರೆ. ಅವರ ಪ್ರೇಮ್ ಕುಮಾರದ ಹೆಸರು ತಕ್ಕಂತೆ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಇವತ್ತು ಸಮಾಜದಲ್ಲಿ. ಅಂಥ ವೀರ್ ಅಂತ ಇರೋಂಥದ್ರು ಅವ್ರು ಇವತ್ತು ನಮ್ಮ ಕಣ್ಣಿ ಎದುರಿಗೆ ಇಲ್ಲ. ಇವತ್ತು ನನ್ನ ಸೇವಾ ಭಾವ ಇದ್ದಿದ್ರೆ ಮಹಾರಾಜ್, ನನ್ನ ಬೊಂಬೈ ಚಾತುರ್ಮಾಸದಲ್ಲಿ ಕೂಡ ಹೇಳ್ತಿದ್ರು, ಎಲ್ಲ ಕಡೆ ಮಹಾರಾಜ ಒಂದು ಸಲ ನಿಮ್ಮ ಜೊತೆಗೆ ನಾನು ಇದ್ದು ನಾನು ಸಾಧನ ಮಾಡ್ತೇನೆ ಅಂತ ಹೇಳ್ತಿದ್ರು. ಅಷ್ಟೇ ಅಲ್ಲ, ಅವರು ಬಹಳ ಅವರ ಪರಿವಾರ ನನ್ನ ಮಗನಂತ ತಿಳ್ಕೊಂಡಿದ್ರು. ನಮ್ಮ ಮನೆಯೊಳಗೆ ಗುರು ಆಯಿತು ಇವರ, ಅವ್ರಿಗೆ ನಾನು ಯಾವಾಗಲೂ ಹೇಳ್ತೇನೆ, ನಾನು ನಿಮ್ಮ ಮಗ. ಪಾಪ ಅವರಿಲ್ಲ. ಅವರ ಪರಿವಾರಕ್ಕೆ, ಭಾರತಿ ಅಮ್ಮ ಅವರ ಮಗಳಿಗೆ, ಅವರ ತಮ್ಮನ ವಿಜಯ್ ಕುಮಾರ್ ಅವರಿಗೆ ನಾನು ತುಂಬ, ಅವ್ರ ಪರಿವಾರಕ್ಕೆ ನಾನು, ಅವ್ರ ತಾಯಿಯಂದರಿಗೆ, ಅವ್ರ ಮೊಮ್ಮಕ್ಕಳಿಗೆ, ಅವ್ರ ಮಕ್ಕಳಿಗೆ, ಎಲ್ಲ ಪೂರ ಪರಿವಾರಕ್ಕೆ ನನ್ನ ತುಂಬ ಆಶೀರ್ವಾದ ಕೊಡ್ತಾ ಇದ್ದೇನೆ. ಆ ಜೀವಾತ್ಮ ಎಲ್ಲಿ ಇರಲಿ, ಏನೇ ಆಗಿರಲಿ, ಅದು ಸಮ್ಯಕ್ತನು ಪ್ರಾಪ್ತ ಮಾಡ್ಕೊಳ್ಳೆಂದು ನಾನು ಸದೇ ಪ್ರಾರ್ಥನೆ ಮಾಡ್ತೇನೆ. ಯಾವುದೇ ಗತಿಯಲ್ಲಿ ಇರಲಿ, ಸಮ್ಯಕ್ತನು ಸಮ್ಯಕ್ತನ ಪ್ರಾಪ್ತ ಮಾಡಿಕೊಂಡು ದಿಗಂಬರ ದೀಕ್ಷೆ ತಗೊಂಡು ವ್ರತ ಆಚರಣೆ ಮಾಡಿ ನಿರ್ವಾಣ ಪ್ರಾಪ್ತ ಮಾಡ್ಕೊಳ್ಳೆಂದು ಭಾವನೆ ನಾ ಪ್ರಾರ್ಥನೆ ಮಾಡ್ತೇನೆ. ಎಲ್ಲರಿಗೂ ನಾನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಹಾಗೂ ಉಡುಪಿ ಜಿಲ್ಲೆಯವರಿಗೆ, ಎಲ್ಲ ಅವರಿಗೆ ಯಾರ್ಯಾರು ಅವರ ಒಡನಾಟ ಇದೆಯೋ ಇವತ್ತಿನ ದಿನ ಎಲ್ಲರೂ ತಮ್ಮ ಮಂದಿರದಲ್ಲಿ ಅವರ ಬಗ್ಗೆ ಆತ್ಮ ಕಲ್ಯಾಣ ಆಗಲೆಂದು, ಸಮ್ಯಕ್ತು ಪ್ರಾಪ್ತವಾಗಲೆಂದು ಒಂದು ನಿಮ್ಮ ಮಂದಿರಲ್ಲೇ ಆಗಲಿ, ನಿಮ್ಮ ಮನೆಯಲ್ಲೇ ಆಗಲಿ, ಎಲ್ಲೇ ಆಗಲಿ, ಇವತ್ತವರಾಗಲಿ, ನಾಳೆ ಬೆಳಗ್ಗೆ ಎಲ್ಲರೂ ಮೌನ, ಒಂದು 10 ನಿಮಿಷ ಮೌನ ನೀವು ಆಚರಣೆ ಮಾಡಿ ಅವರದು ಎಲ್ಲೇ ಇರಲಿ ಆತ್ಮ ಸದ್ಗತಿ ಪ್ರಾಪ್ತ ಆಗಲಿ, ಒಳ್ಳೆ ಕರ್ಮ ಪ್ರಾಪ್ತ ಆಗಲಿ ಅಂತಂದು ಭಾವಿಸೋಣ. ನಾನು ತುಂಬ ಅವರ ಪರಿವಾರಿಗೆ
ಆ ದುಃಖದ ಸಹನಶೀಲತಾ ಬರಲಿ ಎಂದು ನಾನು ಎಲ್ಲ ಅವರ ನಾನು ಪರೋಕ್ಷದಿಂದ ಆಶೀರ್ವಾದ ಕೊಡ್ತಾ ಇದ್ದೀನಿ. ಪೂರ ಆ ಸಮಾಜ ಅವರ ಪರಿವಾರ ಕುಟುಂಬಕ್ಕೆ ನನ್ನ ಹೃದಯಪೂರ್ವಕವಾಗಿ ಇವತ್ತು ಇಡೀ ಸಮಾಜಕ್ಕೆ ಬೇಕಾಗಿರುವಂಥ ಅಂಥ ವ್ಯಕ್ತಿ ನನ್ನ ಬಲಗೈ ಕೈ ಇದ್ದ ಹಾಗಿದ್ದರು. ನಾ ಎಲ್ಲಿ ಏನೂ ಆಗಲಿ ಮಹಾರಾಜರೇ, ಅವರಿಗೆ ನಾನು ನಿಮ್ಮ ಜೊತೆಗೆ ಇದ್ದೇನೆ ಅಂತ ಹೇಳ್ತಿದ್ರು. ಪಾಪ ಅವರ ಆರೋಗ್ಯ ಏನು ಹೇಳೋಕ್ಕಾಗೋದಿಲ್ಲ. ಆಯು ಯಾರಿಗೂ ಬಿಡೋದಿಲ್ಲ, ಮೃತ್ಯು ಯಾರಿಗೂ ಬಿಡೋದಿಲ್ಲ. ಮಹಾನಾಗಲಿ ಸಾಮಾನ್ಯ ಆಗಲಿ ಯಾರಿಗೇ ಆಗಲಿ, ಸಂತ ಮಹಾತ್ಮರಾಗಲಿ ಆಯು ಮೂದ ತಕ್ಷಣ ಹೋಗಲೇಬೇಕಾಗ್ತದೆ. ಯಾಕೆಂದರೆ ಮೃತ್ಯು ಯಾರಿಗೆ ಬಿಟ್ಟಿದ್ದಲ್ಲ. ಮೃತ್ಯು ಆಗೋದು ನಿಶ್ಚಿತಿದೆ, ಯಾವಾಗ ಆಗ್ತದೆ ಹೇಳಕ್ಕೆ ಬರೋದಿಲ್ಲ, ಅನಿಶ್ಚಿತಿದೆ. ಬಂದು ತಾವೆಲ್ಲರೂ ಸೇರಿದಿರಿ. ಅವರ ಎಲ್ಲರಿಗೂ ನಾನು ಹೇಳೋದೊಂದೇ, ಆತ್ಮ ಪರಮಾತ್ಮ ಆಗಲಿ, ಜೀವನ ಮಂಗಲಮಯ ಆಗಲಿ. ಅದಕ್ಕೆ ಒಂದು ದಿನ ಹೋಗಲೇಬೇಕು. ನಾವು ಸಮಾಜ, ನಾನೂ ಆಯಿತು, ಎಲ್ಲರೂ ಹೋಗಲೇಬೇಕು. ಆದರೆ ಒಂದು ಹಂತ ಕೃತಿವಾನೂ ಆಗಿದ್ದಾರೆ, ಕೃತ್ಯವಾನಾಗಿ ಹೋಗಿದ್ದಾರೆ. ನಮ್ಮ ಅಣ್ಣಾಜಿ ಪ್ರೇಮ್ ಕುಮಾರ್ ಅವರು ಕೃತಿಯಾಗಿ ಹೋಗಿದ್ದಾರೆ ಮತ್ತು ಎಲ್ಲನೂ ಆಗಿ ಹೋಗಿದ್ದಾರೆ. ಅಂಥ ಪರಿವಾರಿಗೆ ನನ್ನ ಹೃದಯಪೂರ್ವಕವಾಗಿ ನನ್ನ ಆಶೀರ್ವಾದ.